ಆ, ಎಲ್ಲ ಪತ್ರಕರ್ತರಿಗೂ ಮಾಧ್ಯಮದವ್ರಿಗೂ ಮತ್ತು ಎಲ್ಲ ಸ್ನೇಹಿತರಿಗೂ ತುಂಬ ನಮಸ್ಕಾರ. ಆ, ಶಬರಿನಲ್ಲಿ ಸಮರ್ಥ ಅವರು ಮಾಡಿರೋ ಪಾತ್ರ ತುಂಬ ಪ್ರಾಮಿಸಿಂಗ್ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಮಗು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಡೈರೆಕ್ಟ್ರು ಇಬ್ಬರ ಹತ್ರ ತುಂಬ ಒಳ್ಳೆ ಕೆಲಸ ತಗೊಂಡಿದ್ದಾರೆ. ತುಂಬ ದಿನ ಆಯಿತು ಒಂದು ಒಳ್ಳೆ ಸಾಂಗ್ ಕೇಳಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಲಿರಿಕ್ಸ್ ಆಗಿರ್ಬೋದು, ಕೊರಿಯೋಗ್ರಫಿ ಆಗಿರ್ಬೋದು, ತುಂಬ ಅದ್ಭುತ ಅಂತಲೇ ಹೇಳ್ಬೋದು. ನಮ್ಮ ಕರ್ನಾಟಕದ ಕಲಾಭಿಮಾನಿ ದೇವರುಗಳಿಗೆ ದಯವಿಟ್ಟು ಇಂಥ ಸಿನಿಮಾಗಳನ್ನ ಬಂದು ಆಶೀರ್ವಾದ ಕೊಡಿ. ನಿಜವಾಗ್ಲೂ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ ನಮ್ಮ ಡೈರೆಕ್ಟರ್ ಒಟ್ಟ ಶ್ರೀಯವರು ಆಗಿರ್ಬೋದು. ಕನ್ನಡ ತುಂಬ ಒಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ ಅವರು. ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಲಿ. ಈ ಸಿನಿಮಾ ಮೊದಲು ಫಸ್ಟ್ ದೊಡ್ಡ ಹಿಟ್ಟಾಗಲಿ ಅಂತ ನಾನು ಮನಸ್ಫೂರ್ತಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಯಿತು ಈ ಸಾಂಗ್ ನೋಡಿ. ನನಗೆ ಶ್ರೀ ಅವ್ರದ್ದು ಸಿನಿಮಾದ ಒಂದು ಸಾಂಗ್ ತುಂಬ ಇಷ್ಟ. ಯಾರೋ ಸಾಂಗ್ ತುಂಬ ಇಷ್ಟ. ಇದು ಅದೇ ಥರ ಜೀಪು ಎಲ್ಲ ಮತ್ತೆ ನೆನೆಸುತ್ತದು. ಆಲ್ ದ ಬೆಸ್ಟ್ ಅವ್ರಿಗೆ. ಸಮರ್ಥ ನಾನು ನೋಡಿಲ್ಲ, ಬನ್ನಿ ಸರ್. ಫಸ್ಟ್ ಪಿಕ್ಚರ್ ಅಂತ ಅನ್ಸಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ಪ್ರಾಮಿಸಿಂಗ್. ಆಲ್ ದ ಬೆಸ್ಟ್. ನಿರ್ಮಾಪಕರು ಅವರು ಸುಧಾಕರ್ ರೆಡ್ಡಿ ಅಂತೇನು ಇಟ್ಕೊಂಡಿದ್ದಾರೆ. ಅವ್ರು ಬದ್ರಿ ಅಂತ ಮಾತ್ರ ನಮಗೆ ಪರಿಚಯ. ಈ ಪ್ರೊಡ್ಯೂಸರ್ ಆಗ್ಬಿಟ್ಟು ಸಮರಸಿಂಹ ರೆಡ್ಡಿ, ಸುಧಾಕರ್ ರೆಡ್ಡಿ ಆ ಥರ ಇಟ್ಕೊಂಡಿದ್ದಾರೆ. ಅವರಿಗೆಲ್ಲ ಒಳ್ಳೇದಾಗಬೇಕು. ಬೇರೆ ಇಬ್ಬರು ನಿರ್ಮಾಪಕರಿಗೂ ಒಳ್ಳೇದಾಗಲಿ. ಭಾರವಿ ಪಿಕ್ಚರ್ಸ್ ತುಂಬ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡಲಿ. ಥ್ಯಾಂಕ್ ಯು. ನಮಸ್ಕಾರ. ಸೊ ನಾವು 3 ಜನ ಪ್ರೊಡ್ಯೂಸರ್ಸು. ವಿಡಿಯೋ ಸಾಂಗ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು. ಸೊ ನಮ್ಮ ನಿರ್ದೇಶಕರಾದ ಶ್ರೀ ಮತ್ತು ಚಿನ್ನಿ ಮಾಸ್ಟರ್ ಅವರ ಟೀಮು ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ನಮಗೆ ಕೊಟ್ಟಿದ್ದಾರೆ. ನೀವೆಲ್ಲರೂ ಅದಕ್ಕೆ ಸಹಕಾರ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು. ಮತ್ತು ನನ್ನ ಮಗ ಸಮರ್ಥ, ಸೊ ಅವನ ಅಭಿನಯದ ಬಗ್ಗೆ ನನಗೆ ತುಂಬ ಹೆಮ್ಮೆ ಆಯಿತು. ನೀವೇನಂತೀರಾ? ಥ್ಯಾಂಕ್ ಯು. ಅದೇ ಥರ ಪುಟ್ಟ ಹುಡುಗಿ ದಾನ್ವಿ ತುಂಬ ಚೆನ್ನಾಗಿ ಅಭಿನಯಿಸ್ತಾರೆ. ಮುದ್ದಾದ ಹುಡುಗಿ. ಇವರಿಬ್ಬರಿಗೂ ಈ ಚಿತ್ರದಿಂದ ಒಂದು ಬ್ರೇಕ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮಗೆ ಮತ್ತು ನಮ್ಮ ಟೀಮ್ಗೆ ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ ನಾನು ಕೋರ್ತೀನಿ. ಧನ್ಯವಾದಗಳು. ನಮಸ್ಕಾರ ಸರ್ ಎಲ್ಲರಿಗೂ. ನಮ್ಮ ಓಂ ಪ್ರಕಾಶ್ ಸರ್ ಅವ್ರಿಗೆ, ಬಾಲಾಜಿ ಸರ್ ಅವ್ರಿಗೆ, ರಘು ಸರ್ ಅವ್ರಿಗೆ, ನಮ್ಮ ಚುಚ್ಚು ಪ್ರಸಾದ್ ಸರ್ ಅವ್ರಿಗೆ, ಮಂಜುಸ್ ಅವ್ರಿಗೆ, ನಮ್ಮ ಮಾಧ್ಯಮದವ್ರಿಗೆ ಎಲ್ಲರಿಗೂ ನಮಸ್ಕಾರ ಸರ್. ಸಾಂಗ್ ನೋಡಿದ್ರೆ ನನಗೆ ತುಂಬ ಅನಿಸುತ್ತೆ, ತುಂಬ ಚೆನ್ನಾಗಿದೆ ಅಂತ. ನಿಮಗೆಲ್ಲರಿಗೂ ತುಂಬ ಚೆನ್ನಾಗಿದೆ ಅಂತ ಅನಿಸ್ತದೆ ಅಂತ ನಿಮ್ಮ ಮುಖದಲ್ಲಿ ನೋಡೋ ನಗುನ, ಖುಷಿನ ಹಂಚ್ಕೊಳ್ತಾ ಇದ್ದೀನಿ. ನಾವು ಹೊಸದಾಗಿ ಪ್ರೊಡ್ಯೂಸಿಂಗ್ ಮಾಡೋಕ್ಕೆ ಬಂದಿದ್ದೀನಿ ಸರ್. ಒಂದು ಚಿಕ್ಕ ಪಿಕ್ಚರ್ ಮಾಡಿದ್ದೀನಿ. ನಮ್ಮ ಟೀಮು ಶ್ರೀ ಅವರು, ಚಿನ್ನಿ ಅವರು ಎಲ್ಲರೂ ಸೇರಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಎಲ್ಲರಿಗಿನ್ನ ನಮ್ಮ ಹೇಮಂತ್ ಸರ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸರ್. 3 ಹಾಡು ಚೆನ್ನಾಗಿದೆ. ನಾವು ಬಂದಾಗ ನಿಮ್ಮ ವರ್ಕ್ ನೋಡಿದ್ದೀನಿ, ಸೈಲೆಂಟ್ ಆಗಿದ್ದೀರ. ವರ್ಕ್ ನೋಡಿದಾಗ ತುಂಬ ಚೆನ್ನಾಗಿ ಮಾಡಿದ್ದೀರ. ತುಂಬ ಧನ್ಯವಾದಗಳು ಸರ್. ನಮ್ಮ ಟೀಮ್ಗೆ ಎಲ್ಲರಿಗೂ ತುಂಬ ನಾವೆಲ್ಲ ಇನ್ನೊಂದು ಪಿಕ್ಚರ್ ಮಾಡೋ ಅವಕಾಶ ಬರುತ್ತಂತ ತಿಳ್ಕೊತಾ ಇದೆ. ಇದಕ್ಕೆ ಸರ್ ನಾನೊಂದು ಹೇಳಬೇಕಂತ ಇಷ್ಟಪಡ್ತೀನಿ. ಇಂಡಸ್ಟ್ರಿ ಬರುವಾಗ ಓಂ ಪ್ರಕಾಶ್ ಅವರು ನಾನು ಏನಕ್ಕೆ ಆಶೀರ್ವಾದ ತಗೊಂಡಿದ್ದೀನಿ ಅಂದರೆ, ನಮಗೆಲ್ಲ ಕರೆದು ಕ್ಯಾರೆಕ್ಟರ್ ಕೊಟ್ಟು ಎಲ್ಲರನ್ನ ಪ್ರೋತ್ಸಾಹ ಮಾಡಿ ಎಲ್ಲರಿಗೆ ಸಪೋರ್ಟ್ ಮಾಡಿ ತುಂಬ ಒಳ್ಳೆ ಸಹಕಾರ ಮಾಡಿದ್ದಾರೆ ಸರ್. ನಮ್ಮ ಬಾಲಾಜಿ ಸರ್ ನಿಜವಾಗ್ಲೂ ಇಲ್ಲಿ ನಿಂತ್ಕೊಂಡಿದ್ದೀನಂದರೆ ಇಂಡಸ್ಟ್ರಿ ಬಂದಾಗ ಗೊತ್ತು ಎಲ್ಲರಿಗೂ ತುಂಬ ಕಷ್ಟ ಆಯಿತು. ಆ ಟೈಮಲ್ಲಿ ಗೌರಿ ವೆಂಕಟೇಶ್ ಅವರು ನಮ್ಮ ಬಾಲಾಜಿ ಸರ್ ಪರಿಚಯ ಮಾಡಿಸಿದ್ರು. ಪರಿಚಯ ಮಾಡಿಸಿದ ದಿನ ಟೈಮ್ ಏನೋ ಗೊತ್ತಿಲ್ಲ, ಅವ್ರ ಮನೇಲಿ ಒಂದು ಮಗನಾಗಿದ್ದೀನಿ, ಅವ್ರ ತಮ್ಮನಾಗಿದ್ದೀನಿ. ಶೂಟಿಂಗಲ್ಲಿ
100 ರೂಪಾಯಿ ಕೊಡ್ತಾಯಿದ್ರು, ಊಟ ಕೊಡೋದು. ಶೂಟಿಂಗ್ ಇದ್ದರೆ ಮಾತ್ರ ಸಿಗುತ್ತೆ, ಶೂಟಿಂಗ್ ಇಲ್ಲ ಅಂದರೆ ತುಂಬ ಕಷ್ಟ ಆಗೋದು. ಜೊತೆಲಿ ಇಟ್ಕೊಂಡು ಅವ್ರ ಮನೇಲಿ ಇಟ್ಕೊಂಡು ಅಕ್ಕವರಾದ್ರೂ ಎಲ್ಲರೂ ನನ್ನೇ ಒಂದು ಸ್ವಂತ ಮಗು ಥರ ನೋಡ್ಕೊಂಡಿದ್ದಾರೆ. ಇವತ್ತು ನಾನು ಅವ್ರು ಬಂದು ನನಗೊಂದು ಪ್ರೊಡ್ಯೂಸರಾಗಿ ಆಶೀರ್ವಾದ ಮಾಡ್ತಾಯಿದ್ದೆ ಅಂದರೆ ಆ ಕಾವೇರಿ ತಾಯಿ ನನಗೆ ಕೊಟ್ಟಿರೋ ಅದೃಷ್ಟ. ನನಗೆ ಏನಾದ್ರು ಚಿಕ್ಕದು ಬಿಸ್ನೆಸ್ ಮಾಡಬೇಕಂದ್ರೂ ಸಾರನ್ನು ಕೇಳ್ತೀನಿ, ಸರ್ ಇದು ಮಾಡ್ತಾಯಿದ್ದೀನಿ ಬಿಸ್ನೆಸ್ ನೋಡಿ, ಎಲ್ಲ ತುಂಬ ಕಷ್ಟ ಇದೆ ಇಂಡಸ್ಟ್ರಿಯಲ್ಲಿ, ಬಿಸ್ನೆಸ್ ಸಣ್ಣದಾಗಿ ಮಾಡ್ತಾಯಿದ್ದೀನಿ ಅಂದರೆ ಮದುವೆ ಮಾಡೋ ಮಗ ನೀನು ಚೆನ್ನಾಗಿ ಮಾಡ್ತೀಯ ಅಂತ ಹೇಳ್ತಾರೆ. 3 ಜನ ಇಟ್ಕೊಂಡು ಒಂದು ಚಿಕ್ಕ ಕ್ಯಾಟ್ರಿಂಗ್ ಮಾಡಿದ್ದೀನಿ, ಚಿಕ್ಕ ಕ್ಯಾಂಟೀನು. ಇವಾಗ 350 ಜನ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆಲ್ಲ ಕೆಲಸ ಕೊಡೋಕ್ಕೆ ಆ ದೇವರು ಕಾವೇರಿ ತಾಯಿ ಚಾಮುಂಡಿ ತಾಯಿ ನನಗೆ ಆ ಶಕ್ತಿ ಕೊಟ್ಟಿದ್ದಾರೆ. ಯಾವ್ದು ಮಾಡಿದ್ರೂ ಪರ್ಸ್ನಲ್ ಆದ್ರೂ ಯಾವುದಿದ್ರೂ ಸಾರನ್ನು ಕೇಳ್ತೀನಿ. ನನ್ನ ಮನೆಯಲ್ಲಿ ನಾನು ಪ್ರೊಡ್ಯೂಸ್ ಮಾಡ್ತಾಯಿದ್ದೀನಿ, ಯಾರಿಗೂ ಹೇಳಿಲ್ಲ, ನನ್ನ ಫ್ರೆಂಡ್ಗೂ ಯಾರಿಗೂ ಹೇಳಿಲ್ಲ. ಏನಕ್ಕೆ ಗೊತ್ತು, ದೊಡ್ಡದಾಗಿ ಪ್ರೊಡ್ಯೂಸ್ ಮಾಡಿಬಿಟ್ಟಾರೆ, ಮುಗಿಸಲ್ಲ ಕೆಲವರು, ತುಂಬ ನಾನು ಕೇಳ್ಕೊಂಡಿದ್ದೀನಿ. ಅದರಿಂದ ನಾನು ಯಾರಿಗೂ ಹೇಳಿಲ್ಲ, ಒಬ್ಬರಿಗೆ ಹೇಳಿರೋದು ನಮ್ಮ ಬಾಲಾಜಿ ಸರ್ಗೆ. ಒಳ್ಳೇದಾಗ್ಲಿಕ್ಕೆ ಚೆನ್ನಾಗಿ ಮಾಡ್ತಾಯಿದೆ ಅಂತ ಆಶೀರ್ವಾದ ಮಾಡಿದ್ದಾರೆ. ದಯವಿಟ್ಟು ನಮ್ಮ ಆಶೀರ್ವಾದ ನನಗೆ ಒಳ್ಳೇದಾಗ್ತಾ ಇದೆ. ಅವತ್ತು ಬಿಸ್ನೆಸ್ ಸಕ್ಸಸ್ ಆಗಿದ್ದೀನಿ, ಇವತ್ತು ಪ್ರೊಡ್ಯೂಸರ್ ಆಗಿ ಸಕ್ಸಸ್ ಆಗ್ತೀನಿ ಅಂತ ಆ ದೇವರು ಬೇಡ್ಕೊತಾ ಇದ್ದೀನಿ. ಅವ್ರ ಆಶೀರ್ವಾದ ಇರಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕಂತ ನೋಡ್ತಾ ಇದ್ದೀನಿ. ಇದೇ ಅವ್ರ ಅನ್ನ ತಿಂದಿದ್ದೀನಿ, ಋಣ ತೀರ್ಸ್ಕೋಬೇಕಂದ್ರೆ ನಮ್ಮ ಕೈಲಾಗಲ್ಲ. ದೇವ್ರ ದಯೆಯಿಂದ ನಾವೆಲ್ಲ ಪ್ರೊಡ್ಯೂಸರ್ ನಿಂತ್ಕೊಂಡ್ರೆ, ನಮ್ಮ ಬಾಲಾಜಿ ಸರ್ ಅವಕಾಶ ಕೊಟ್ಟರೆ ನೆಕ್ಸ್ಟ್ ಅವ್ರನ್ನ ಇಟ್ಕೊಂಡು ನಮ್ಮ ಸ್ತ್ರೀ ಅವ್ರನ್ನ ಇಟ್ಕೊಂಡೆ ನೆಕ್ಸ್ಟ್ ಮೂವಿ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀನಿ. ಆ ದೇವರು ಒಳ್ಳೆಯದು ನಮಗೆ. ಆ್ಯಕ್ಚುಲಿ ಈ ಸಾಂಗ್ ಕೂಡ ಒಂದು ಸ್ಟಾಕಲ್ಲಿ ಉಳಿದರೆ ಅದು ಇಲ್ಲಿ ಬಂದಿದೆ. ಅದು ಫಸ್ಟ್ ಶಾರ್ಟಲ್ಲೇ ಹೇಗೆಂದರೆ ವೆನ್ ವಿ ಕಂಪೋಸ್ಡ್ ಸಿಚುವೇಶನ್ ಕೇಳಿದಾಗ ಫಸ್ಟ್ ಆಫ್ ಆಲ್ ಸ್ಟೋರಿ ವಾಸ್ ಅಮೇಝಿಂಗ್. ಫಸ್ಟ್ ಟೈಮ್ ಡೈರೆಕ್ಟರ್ ಸರ್ ಹೇಳುವಾಗ ಸ್ಟೋರಿ ಅಷ್ಟು ಇಷ್ಟ ಆಯಿತು ನಮಗೆ. ಸೊ ಸಾಂಗ್ ಕಂಪೋಸಿಂಗ್ ಕೂತ್ಕೊಳ್ಳುವಾಗ ಒಂದು ಟೀಮಾಗಿ ನಾನು, ಡೈರೆಕ್ಟರ್ ಸರ್, ಗಿರಿ ಸರ್, ವಿ ಯೂಸ್ ಟು ಸಿಟ್ ಟುಗೆದರ್ ಆ್ಯಂಡ್ ಕಂಪೋಸ್. ಈ ಸಿಚುವೇಶನ್ ಹೇಳಿದಾಗ ಯೂಶಲಿ ವಿ ಡೂ ಒನ್ ಸಿಲಬಲ್ ಲೈಕ್ ಲಾಲ್ ಮಾಡ್ತೀವಿ ಟ್ಯೂನ್, ಅದರ್ವೈಸ್ ರಾ ಆ ಥರ. ಇದು ಬಿಕಾಸ್ ಐ ವಾಸ್ ನೋಯಿಂಗ್ ದಟ್ ಬೇಬಿ ವಾಸ್ ದೇರ್. ಸೊ ಹಾಗಾಗಿ ನಾನು ಟ್ಯೂನ್ ಮಾಡುವಾಗ ತಂದನಿದನೋ ತರಾರೋ ಇಮ್ಮಿಡಿಯೇಟ್ಲಿ ಹಿ ಸೆಲೆಕ್ಟೆಡ್ ಡೈರೆಕ್ಟರ್ ಶ್ರೀ ಸರ್ ಅವರು ಸೂಪರ್ ಟ್ಯೂನ್ ಇದು ಇಟ್ಕೊಳ್ಳಿ ಅಂತ. ಆಮೇಲೆ ನೆಕ್ಸ್ಟ್ ಲೈನ್ ಮಾಡೋಷ್ಟರಲ್ಲಿ ಲಿರಿಕ್ಸ್ ಬರೀತಾರೆ, ಸಾಹಿತ್ಯ ಬರೆದ್ರು, ಅಮೇಝಿಂಗ್. ಸೊ ಇಮಿಡಿಯೇಟ್ಲಿ ಪಲ್ಲವಿ ಮುಗಿಸಿದ ಚರಣ ವಾಸ್ ರೆಡಿ, ಅಥವಾ ಸ್ಪಾಟಲ್ಲಿ ಕಂಪೋಸ್ ಆಯಿತು, ಸ್ಪಾಟಲ್ಲೇ ಈ ಲಿರಿಕ್ಸ್ ಅದ್ಭುತವಾಗಿ ಬರೆದಿದ್ದಾರೆ. ಇದಕ್ಕೆ ಯಾರು ಹಾಡಿದ್ರೆ ಬೆಸ್ಟ್ ಅಂತ ಥಿಂಕ್ ಮಾಡುವಾಗ ಅಶ್ವಿನ್ ಶರ್ಮಾ ಅವರು ಒನ್ ಆಫ್ ದಿ ಬೆಸ್ಟ್. ಇವ್ರಿಗಿಂತ ಬೇರೆ ಯಾರು ಈ ಸಾಂಗ್ಗೆ ಸೂಟ್ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿ ಹಾಡಿದ್ದಾರೆ, ಜೀವ ತುಂಬಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಯೂಶ್ವಲಿ ಆಫ್ಟರ್ ಮೇಕಿಂಗ್ ಎ ಸಾಂಗ್ ನಮಗೆ ನೆಕ್ಸ್ಟ್ ವಿಡಿಯೋ ಹೇಗಿರುತ್ತಪ್ಪ ಅಂತ ಒಂದು ಫೀಲ್ ಇರುತ್ತೆ. ಸೊ ಆಫ್ಟರ್ ಸೀಯಿಂಗ್ ದ ವಿಡಿಯೋ ಹೊಟ್ಟೆ ತುಂಬಿಡ್ತಾರೆ. ಎಲ್ಲ ನೆರೆದಿರುವಂಥ ಎಲ್ರಿಗೂ ನಮಸ್ಕಾರ. ನಮ್ಮ ಶಬರಿ ಚಿತ್ರತಂಡಕ್ಕೆ ಎಲ್ಲರ ಆಶೀರ್ವಾದ ಅವಶ್ಯಕತೆ ಇದೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ತಾವೆಲ್ಲರೂ ನೋಡಿದ್ರಿ ವಿಡಿಯೋ ಸಾಂಗು. ಹೇಳ್ದಂಗೆ ಎಷ್ಟು ಪ್ರಕೃತಿ ಸೌಂದರ್ಯನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಕ್ಯೂಟ್ ಒಂದು ಬಾಂಧವ್ಯ ಏನಿದೆ ಒಂದು ಮಗು ಮತ್ತು ನಮ್ಮ ಹೀರೋವರ ನಡುವೆ, ಸೊ ಅದು ಕೂಡ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಖಂಡಿತ ನಿಮಗಾಗಿ ಒಂದು 2 ಲೈನ್ ಹಾಡ್ತೀನಿ. ನಿಜವಾಗ್ಲೂ ತುಂಬ ಈ ಆಪರ್ಚುನಿಟಿಗೆ ಖುಷಿ ಪಡ್ತೀನಿ. ನನ್ನ MK ಮಠ ಸರ ಯಾರಿದ್ದಾರೆ? ನನ್ನ ಕ್ಯಾರೆಕ್ಟರ್ ಹೇಳಿದಾಗ ಡೈರೆಕ್ಟರ್ ಸರ್ ತುಂಬ ಖುಷಿ ಪಟ್ಟೆ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೂ ಹಾಗೂ ಪತ್ರಿಕಾ ಮಿತ್ರರಿಗೂ ನನ್ನ ಧನ್ಯವಾದಗಳು. ಈ ಕ್ಯಾರೆಕ್ಟರ್ ಮಾಡಬೇಕಂದ್ರೆ ಡಿಫ್ರೆಂಟ್ ಕ್ಯಾರೆಕ್ಟರ್ ಇದೆ ಅಂದರು. ಆಯಿತು ಸರ್ ನಾನು ಮಾಡ್ತೀನಿ ಅಂತ ಒಪ್ಕೊಂಡೆ. ಒಂದು ಸಿಚುವೇಶನಲ್ಲಿ ಸೆಟ್ಟರ್ ಬಂದು ಮೋರಿ ಕೆಳಗಡೆ ಒಂದು ಕ್ಯಾರೆಕ್ಟ್ ಬಿದ್ದಿರುತ್ತೆ ಕುಡಿದ್ಬಿಟ್ಟು. ಅವಾಗ ಹೇಳ್ತಾಯಿದ್ರು, ಸಿದ್ದು ಅಲ್ಲೆಲ್ಲ ಗಲೀಜಿದೆ, ಮುಳ್ಳಿದೆ. ಸರ್ ನಾನು ಮಾಡ್ತೀನಿ ಸರ್ ಅಂದೆ ಶ್ರೀ ಸರ್ಗೆ. ನಿಜವಾಗ್ಲೂ ಅದು ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟ್ ಅಂದ ತಕ್ಷಣವೇ ಶ್ರೀ ಸರು ಅದು ನೋಡಿದ ತಕ್ಷಣ ಹೇಳಿದ್ರು, ತುಂಬ ಚೆನ್ನಾಗಿ ಮಾಡ್ತಿದ್ದೀಯಾ, ಗುಡ್ ಕಣು ಅಂತ. ಅವರು ಅಷ್ಟು ಹೇಳುವಾಗ ನನಗೆ ಒಂಥರ ವೈಬ್ರೇಟ್ ಸ್ಟಾರ್ಟ್ ಆಗಿತ್ತು. ಇವತ್ತು ಇಲ್ಲಿ ಆಪರ್ಚುನಿಟಿ ಕೊಟ್ಟಂಥ 3 ಜನ ಪ್ರೊಡ್ಯೂಸರ್ಸ್ಗೂ
ನಮ್ಮ ಶ್ರೀ ಸರ್ಗೂ ನನ್ನ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇದ್ರ ಮೇಲೆ ಏನು ಮಾತಾಡೋಕ್ಕಾಗಲ್ಲ. ಸಾಂಗ್ ತುಂಬ ಚೆನ್ನಾಗಿದೆ. ಒಂದು ನಿಸ್ವಾರ್ಥ ಪ್ರೀತಿನ ತೋರಿಸುವಂಥದ್ದು ಒಂದು. ಆ ಸಾಂಗಲ್ಲಿ ಒಂದು ವಿಡಿಯೋ ನೋಡಬೇಕಾದಾಗ ಬಜರಂಗಿ ಭಾಯಿಜಾನ್ ಒಂದಿಷ್ಟು ಸೀಕ್ವೆನ್ಸ್ ನೆನಪಾಯಿತು. ಆ ಸಿನಿಮಾ ಥರನೇ ಈ ಪೇರು ತುಂಬ ಹಿಟ್ ಆಗಲಿ ಅಂತ ನಾನು ಆಶಿಸ್ತೀನಿ. ನನ್ನ ಪಾತ್ರ ಹೀರೋನ ಚಿಕ್ಕಂದಿನ ಇದರಲ್ಲಿ ತಾಯಿ, ಹೀರೋನ್ ತಾಯಿ, ನಾಟ್ ವೆನ್ ಹಿ ವಾಸ್ ಗ್ರೋನ್ ಅಪ್, ವೆನ್ ಹಿ ವಾಸ್ ಯಂಗ್. ಸೊ ಪಾತ್ರ ತುಂಬ ಚೆನ್ನಾಗಿದೆ. ಕತೆ ಕೇಳಿದಾಗ ತುಂಬ ಇಷ್ಟ ಆಯಿತು. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಶ್ರೀ ಅವ್ರಿಗೆ ಮತ್ತು ಎಲ್ಲ ಪ್ರೊಡ್ಯೂಸರ್ ಹೋಲ್ ಟೀಮ್ಗೆ ಥ್ಯಾಂಕ್ ಯು. ಸೊ ಪ್ಲೀಸ್ ನೀವು ಇದನ್ನು ತುಂಬ ಯಶಸ್ಸು, ಈ ನಮ್ಮ ಟೀಸರ್ ಎಷ್ಟು ಹಿಟ್ ಆಗಿದೆಯೋ ಹಾಗೆ ಹಾಡು ಕೂಡ ಪ್ರತಿಯೊಬ್ಬರಿಗೂ ತಲುಪಬೇಕು. ಅದರಲ್ಲಿ ಮಾಧ್ಯಮದವ್ರ ಪಾತ್ರ ತುಂಬ ಇರುತ್ತೆ. ಪ್ಲೀಸ್ ಸಪೋರ್ಟ್ ಅಸ್ ಆ್ಯಂಡ್ ಮೇಕ್ ದಿಸ್ ಸಾಂಗ್ ಆಸ್ ಹಿಟ್ ಆಸ್ ಟೀಸರ್. ತುಂಬ ಖುಷಿ ಆಯಿತು. ಎಲ್ರಿಗೂ ನಮಸ್ಕಾರ. ಹೆಸರು ಸಮರ್ಥ ರಮೇಶ್ ಅಂತ. ನಾನು ಶಬ್ದಿಯಲ್ಲಿ ಹೀರೋ ಪಾತ್ರ ಮಾಡಿದ್ದೀನಿ. ಆ್ಯಂಡ್ ಹಿಂಗ ಓಕೆ. ಈ ಮೂವಿಯಲ್ಲಿ ಲೈಕ್ 3 ಸಾಂಗ್ಸ್ ಇದೆ. ಎಲ್ಲ ಸಾಂಗಿಗೆ ಚಿಕ್ಕ ಸ್ವಲ್ಪ ಸ್ಟೋರಿ ಹೇಳ್ಕೊಂಡ್ಬರ್ತೀನಿ. ಫಸ್ಟು ಲವ್ ಮಾಡೆ ಅಂತ. ಲವ್ ಮಾಡೆದಲ್ಲಿ ಒಂಥರ ಸ್ಟೋರಿ ಸೀಕ್ವೆನ್ಸ್ ಥರ ಹೋಗುತ್ತೆ. ಅದರಲ್ಲಿ ಡ್ಯಾನ್ಸ್ ಕಡಿಮೆ, ಬಟ್ ಸ್ಟೋರಿ ಸೀಕ್ವೆನ್ಸ್ ತುಂಬ ಚೆನ್ನಾಗೇ ಬಂದಿದೆ. ಆ್ಯಂಡ್ ಐ ಥಿಂಕ್ ದಟ್ ವಾಸ್ ಆ ಡೈರೆಕ್ಟರ್ಸ್ ಐಡಿಯಾ ಆ್ಯಂಡ್ ಇಟ್ಸ್ ರಿಯಲಿ ಕಮ್ ಔಟ್ ವೆಲ್ ವೆಲ್. ನೆಕ್ಸ್ಟ್ ತಂಗಾಳಿ ಎವ್ರಿ ಶಾರ್ಟ್ ತಂಗಾಳಿ ಸಾಂಗಲ್ಲಿ ಬೇರೆ ಲೊಕೇಶನಲ್ಲಿ ತಗೊಂಡಿರೋದು. ನಂಗೆ ಇನ್ನೂ ಜ್ಞಾಪಕ ಇದೆ, ನಾವೆಲ್ಲೋ ಬೇರೆ ಶೂಟ್ ಮಾಡ್ತಿರ್ತೀವಿ, ಸಡನ್ನಾಗಿ ಅಲ್ಲಿಂದ ತುಂಬ ಚೆನ್ನಾಗಿ ಕಾಣುತ್ತಲ್ಲ ತಂಗಾಳಿಗೆ ಅಂತ ಅಂದ್ಕೊಂಡು ಎಲ್ಲರೂ ಓಡೋಗೋರು. ಸೊ 50 days ಶೂಟಲ್ಲಿ ಎಲ್ಲ ಒಂದೊಂದು ದಿನ ತಂಗಾಳಿ ಸಾಂಗ್ ಅಕ್ಯುಮುಲೇಟ್ ಆಗಿ ಅದೇ ಸಾಂಗ್ ಆಗಿದೆ. Finally, we have done this one that I got to share space with my beautiful co-star Danvi. It is my favorite song out of all 3 if I had to choose. Visually, it's beautiful, absolutely, and yeah, that's it. ಹಾಡು ಹೇಗೆ ಅನಿಸ್ತು? ಅರ್ಧ ಹಾಡಾದ್ಮೇಲೆ ಬಂದಿಯಲ್ಲ, ಏನ್ ಅನಿಸ್ತು? ತುಂಬಾ ಚೆನ್ನಾಗಿದೆ. ಈ ಹಾಡು ಶೂಟ್ ಮಾಡ್ಬೇಕಾದ್ರೆ ನಾನು ನಮ್ಮ ಶ್ರೀ ಸರು ತುಂಬ ಚೆನ್ನಾಗಿತ್ತು. ಎಲ್ಲರೂ ಫನ್ ಮಾಡ್ಕೊಂಡು ಮಾಡಿದ್ದು ಚೆನ್ನಾಗಿತ್ತು. ಏನಿಲ್ಲ, ನಾನು ಹುಟ್ಟಿದ ದಿನ ಜನವರಿ 14ನೇ ತಾರೀಕು, ಅಯ್ಯಪ್ಪ ಹುಟ್ಟಿದ ದಿನ. ಅದೇ ರೀತಿ ಈ ಮೊದಲನೇ ಮೂವಿನೇ ನಂದು ಶಬರಿ. ಶಬರಿ ಯಾರು? ನೀವೇ ಹೇಳಾಯ್ತಲ್ಲ. ನಾನೇ. ಹೌದಾ? ಓಕೆ, ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಮ್ಮ ನಿರ್ದೇಶಕರಾದ ಅರ್ಗುರವ್ ಸರ್, ತುಂಬ ಥ್ಯಾಂಕ್ಸ್. ನಮ್ಮ ಟೀಮ್ ವಿಶ್ ಮಾಡೋಕ್ಕೆ ಬಂದಿದ್ದೀರಾ. ನಮ್ಮ ಸ್ನೇಹಿತರು ಕುಮಾರ್ ಶ್ರೀನಿವಾಸ್ ಸರ್, ನಿಮಗೂ ಧನ್ಯವಾದಗಳು. ಆಮೇಲೆ ನಮ್ಮ ಭಾರತಿ ಸರ್, ನೀವು ಬಂದಿದ್ದ ನಿಜವಾದ ಒಂದು ಎನರ್ಜಿ ನಮ್ಮ ಟೀಮ್ಗೆ. ಅಶ್ವಿನ್ ಥ್ಯಾಂಕ್ಸ್. ನಮ್ಮ ಓಂ ಪ್ರಕಾಶ್ ಎಲ್ಲೋದ್ರೆ ಗೊತ್ತಿಲ್ಲ, ಕಾಣ್ತಾ ಇಲ್ಲ. ಫೋನ್ ಬಂತು ಮೋಸ್ಟ್ ಹಂಗೆ ಎಕ್ಸಿಟ್ ಆಗ್ಬಿಟ್ಟಿದ್ದು ಗೊತ್ತಿಲ್ಲ. ಹೌದಾ? ಸೊ ಓಂ ಪ್ರಕಾಶ್ ಅವರು ಬಂದಿದ್ದು ಕೂಡ ಭಾಳ ಖುಷಿ ಆಯಿತು. ಸೊ ನಮ್ಮ ಈ ಔಟ್ಪುಟ್ಟು ಒಬ್ಬ ನಿರ್ದೇಶಕನಿಗೆ ಏನೇ ಮಾಡಿದ್ರು ಒಂದು ಫ್ರೀಡಮ್ ಅಂತ ಬೇಕು. ಯಾಕಂದರೆ ನಾವು ಪೇಪರಲ್ಲಿ ಏನೇ ಗೀಸ್ಕೊಂಡ್ರು ಅದಕ್ಕೆ ಜೀವ ಕಾಸು ಹಾಕೋದು ಪ್ರೊಡ್ಯೂಸರ್, ಅವ್ರು ಹಾಕಿದ್ರೇ ಒಬ್ಬ ನಿರ್ದೇಶಕ. ಯಾಕಂದರೆ ಆ ಕನಸನ್ನ ನನಸು ಮಾಡೋ ರೀತಿ ಇದೆಯಲ್ಲ ಸರ್, ನಿಜವಾಗ್ಲೂ ನಿಮ್ಮಂಥ ನಿರ್ಮಾಪಕರು ಇಂಡಸ್ಟ್ರಿಗೆ ಬರಬೇಕು. ನಿಜವಾಗ್ಲೂ ನನ್ನ ಟೀಮ್ ನಿಜವಾಗ್ಲೂ ಪುಣ್ಯ ಮಾಡಿತ್ತು ಅಂದ್ಕೊಳ್ತೀನಿ ನಿಮ್ಮಂಥ ನಿರ್ಮಾಪಕರು ಸಿಗೋಕ್ಕೆ. ಸೊ ಭಾರತೀಯ ಫಿಲಮ್ಸ್ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಬರಲಿ, ಕ್ವಾಲಿಟಿ ಸಿನಿಮಾಗಳು ಬರಲಿ ಸರ್. ಇನ್ನು ಎಷ್ಟೋ ಜನ ನನಗಿಂತ ತುಂಬ ಜನ ಟ್ಯಾಲೆಂಟೆಡ್ಸ್ ತುಂಬ ಜನ ಇದ್ದಾರೆ, ಕೆಲಸ ಇದ್ದಾರೆ, ಅವ್ರಿಗೆ ಗುರ್ಸಿ ದಯವಿಟ್ಟು ಅವಕಾಶ ಕೊಡಿ ಅಂತ ನಾನು ಕೇಳ್ಕೊಡ್ತೀನಿ ಸರ್.